ಟೈಪ್ಸ್ ಆಫ್ ಇನ್ಕಮ್. ಸೊ ಈ ಒಂದು ಕಂಪನಿಯಲ್ಲಿ ಮಲ್ಟಿಪಲ್ ಇನ್ಕಮ್ ನ ಸೋರ್ಸ್ ನ ಇವತ್ತು ಕ್ರಿಯೇಟ್ ಮಾಡ್ಕೊಟ್ಟಿದೆ ನಮ್ಮ ಒಂದು ನೇಲ್ ಕಾರ್ಡ್ ಸಂಸ್ಥೆ. ಸೊ ಅದರಲ್ಲಿ ಫಸ್ಟ್ ಇನ್ಕಮ್ ಲೈವ್ ಟೀಮ್ ಬೋನಸ್, ಸೆಕೆಂಡ್ ಇನ್ಕಮ್ ಲೈವ್ ಲೆವೆಲ್ ಸ್ಟಾರ್ ಬೋನಸ್, ಥರ್ಡ್ ಇನ್ಕಮ್ ಬಂದು ರೀಪರ್ಚೇಸ್ ಪರ್ಸನಲ್ BV ಬೋನಸ್, ನೆಕ್ಸ್ಟ್ ಇನ್ಕಮ್ ಬಂದು ರೀಪರ್ಚೇಸ್ ಟೀಮ್ ಬೋನಸ್, ಅದೇ ರೀತಿ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್, ರ್ಯಾಂಕ್ ಅಂಡ್ ರಿವಾರ್ಡ್ಸ್. ಯಾವುದೇ ಒಂದು ಇನ್ಕಮ್ ನ ತಗೊಳ್ಳಿ, 5% ನಿಮ್ಗೆ ಅಡ್ಮಿನ್ ಚಾರ್ಜ್ ಅಂತ ಕಟ್ ಆಗುತ್ತೆ, ಡಿಡಕ್ಟ್ ಆಗುತ್ತೆ. 5% TDS, ಅದನ್ನು ಕೂಡ ನೀವು 100% ಕ್ಲೈಮ್ ಮಾಡ್ಕೋಬಹುದು. ಕಂಪನಿ ಏನ್ ಮಾಡುತ್ತೆ, ಎವ್ರಿ 3 months ಒಂದ್ಸಲ ಏನ್ ನಿಮ್ಮ ಹತ್ರ TDS ನ ಡಿಡಕ್ಟ್ ಮಾಡುತ್ತೆ, ಸೊ ಅದನ್ನೆಲ್ಲನೂ ಕೂಡ ಒಂದು ಕಡೆ ಸ್ಟೋರ್ ಮಾಡಿರುತ್ತೆ. ಎವ್ರಿ 3 months ನಿಮ್ಮ ಒಂದು ಪ್ಯಾನ್ ನಂಬರ್ ಅಲ್ಲಿ ಅದನ್ನ ಪೇ ಮಾಡಿರುತ್ತೆ. ಇಯರ್ಲಿ ಒನ್ಸ್ ನಿಮ್ಮ ಆಡಿಟರ್ ಮುಖಾಂತರ, ನಿಮಗೆ ಗೊತ್ತಿರುವಂತ ಆಡಿಟರ್ ಗಳ ಮುಖಾಂತರ ಫಾರ್ಮ್ 16 ಪ್ರೊವೈಡ್ ಮಾಡಿ ಅದನ್ನ ನೀವು ಪೂರ್ತಿಯಾಗಿ ಕ್ಲೈಮ್ ಮಾಡ್ಕೋಬಹುದು. ಸ್ನೇಹಿತರೆ, ಇವತ್ತು ಮಲ್ಟಿಪಲ್ ಕಂಪನಿಗಳಲ್ಲಿ ಕೆಲಸ ಮಾಡಿದೀವಿ ಬಿಫೋರ್ ದಟ್, ಬಟ್ ಅಲ್ಲಿ ಯಾವುದು ಕೂಡ ನಾವು ಏನ್ TDS ಡಿಡಕ್ಟ್ ಆಗುತ್ತೆ ನಮ್ ಕಣ್ಣಿಗೆ ಕಾಣಿಸ್ತಿರಲ್ಲ. ಇವತ್ತು ನಮ್ಮ ಒಂದು ಸಂಸ್ಥೆನಲ್ಲಿ ಕಣ್ಣಿಗೆ ಕಾಣುತ್ತೆ ನಾವ್ ಎಷ್ಟು TDS ಅಲ್ಲಿ ಸೇವಿಂಗ್ಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಓಕೆ, ಅದೇ ರೀತಿ ಸಾರಿ ಸೊ ಅದೇ ರೀತಿ ಸ್ನೇಹಿತರೆ, ನಾವು ಎಷ್ಟು TDS ನ ಕ್ಲೈಮ್ ಮಾಡಿದೀವಿ ಅಂತ ಅಂದ್ಬಿಟ್ಟು ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಸ್ನೇಹಿತರೆ. ಅಷ್ಟು ಟ್ರಾನ್ಸ್ಪರೆಂಟ್ ಇದೆ ಈ ಒಂದು ಆಪರ್ಚುನಿಟಿ. ಅದೇ ರೀತಿ ಡಿಡಕ್ಷನ್ ರೀಪರ್ಚೇಸ್ ವ್ಯಾಲೆಟ್ ಬರುತ್ತೆ, ಅದನ್ನು ಕೂಡ ನೀವು 100% ಯುಟಿಲೈಸ್ ಮಾಡ್ಕೋಬಹುದು. ಅದ್ರದ ಒಂದು ಬೆನಿಫಿಟ್ಸ್ ನ ಲಾಸ್ಟ್ ಅಲ್ಲಿ ರೀಪರ್ಚೇಸ್ ಇನ್ಕಮ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ, ಫಸ್ಟ್ ಇನ್ಕಮ್ ಒಂದು ಲೈವ್ ಟೀಮ್ ಬೋನಸ್. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ದಿಸ್ ಇಸ್ ದ ಬೆಸ್ಟ್ ಇನ್ಕಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರೇ ಒಬ್ಬ ವ್ಯಕ್ತಿ ಒಂದು ಸಿಸ್ಟಮ್ಗೆ ಬಂದಿದ್ದಾರೆ ಅಂದ್ರೆ ದ ಬ್ಯೂಟಿ ಆಫ್ ದ ಇನ್ಕಮ್ ಅಂದ್ರೆ ಈ ಒಂದು ಇನ್ಕಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಸೊ ನೀವು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಕೇವಲ 750 ರೂಪಾಯಿಂದ. ಅದನ್ನ ನಾವು ಇಲ್ಲಿ 200 PV ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ 200 PV ಇಸ್ ಈಕ್ವಲ್ ಟು 200 ರೂಪಾಯಿ ಅಂತ ಅರ್ಥ. ಓಕೆ, 1 PV ಇಸ್ ಈಕ್ವಲ್ ಟು 1 ರೂಪಾಯಿ ಹೇಗೋ, ಅದೇ ರೀತಿ 200 PV ಇಸ್ ಈಕ್ವಲ್ ಟು 200 ರೂಪಾಯಿ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿ ನೀವು 200 PV ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಸೊ ಯಾವಾಗಾರು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಅನ್ನೋದಿಲ್ಲ. ಸೊ ನೀವ್ ಯಾರೇ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಒಬ್ರಿಗೆ ಲೆಫ್ಟ್ ವಿಂಗ್ ಅಂತ ಇರುತ್ತೆ, ಒಬ್ರಿಗೆ ರೈಟ್ ವಿಂಗ್ ಅಂತ ಇರುತ್ತೆ, 2 ಕೈಗಳಿರುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲೆಫ್ಟ್ ವಿಂಗ್ ಅಲ್ಲಿ ಯಾರೋ ಒಬ್ಬ ಆನಂದ್ ಅನ್ನೋ ಒಬ್ಬ ವ್ಯಕ್ತಿ ರಿಜಿಸ್ಟರ್ ಆಗ್ತಾನೆ, ID ಆಕ್ಟಿವೇಶನ್ ಮಾಡ್ಕೋತಾನೆ. ಸೊ ಅವಾಗ 200 PV ನಿಮ್ಗೆ ಲೆಫ್ಟ್ ಇಂದ ಕೌಂಟ್ ಆಗುತ್ತೆ. ಸೊ ರೈಟ್ ಅಲ್ಲಿ ಯಾರೋ ಒಬ್ಬ ಭರತ್ ಅಂತ ಒಬ್ಬ ವ್ಯಕ್ತಿ ID ನ ಆಕ್ಟಿವೇಶನ್ ಮಾಡ್ಕೋತಾನೆ, ಅವಾಗ್ಲೂ ಕೂಡ 200 PV ಅಂತ ಕೌಂಟ್ ಆಗುತ್ತೆ. ಸೊ ಕಂಪನಿ ಏನ್ ಮಾಡುತ್ತೆ, ನೀವು ಒಂದು ಕೆಲಸ ಮಾಡಿದಿರಾ, ಸೊ ಕಂಪನಿಗೆ ಬಿಸ್ನೆಸ್ ಕೊಟ್ಟಿದ್ದೀರಾ, ಅಥವಾ ಒಂದು ಅಫಿಲಿಯೇಟ್ ಸಿಸ್ಟಮ್ ಅಲ್ಲಿ ಇಬ್ರು ವ್ಯಕ್ತಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದಿರಾ. ಸೊ ಇಂಟ್ರೊಡ್ಯೂಸ್ ಮಾಡಿರೋ ಉದ್ದೇಶದಿಂದ ಕಂಪನಿ ಸಾಫ್ಟ್ವೇರ್ ಆಟೋಮೆಟಿಕಲಿ ಕೆಲಸ ಮಾಡಿ ನಿಮ್ಗೆ 200 ರೂಪಾಯಿ ಇನ್ಕಮ್ ಕೊಡುತ್ತೆ ಸ್ನೇಹಿತರೆ. ಲೆಫ್ಟ್ ಅಲ್ಲಿ ಒಂದು ID, ಸೊ ರೈಟ್ ಅಲ್ಲಿ ಒಂದು ID ಆಗಿದ ತಕ್ಷಣ ನಿಮ್ಗೆ ಒಂದು ಪೇರ್ ಮ್ಯಾಚ್ ಆಗಿ 200 ರೂಪಾಯಿ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ, ಈಗ ಆನಂದ್ ಏನ್ ಮಾಡ್ತಾರೆ, ಸೊ ಅದಕ್ಕಿಂತ ಬಿಫೋರ್ ಒಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಮ ಲೆಫ್ಟ್ ಅಲ್ಲಿ 2 ಆಗ್ಬೇಕು ಅಥವಾ ರೈಟ್ ಅಲ್ಲಿ 2 ಆಗ್ಬೇಕು ಅಂದ್ರೆ ಫಸ್ಟ್ ಪೇರು ನಿಮಗೆ 2:1 ಆಗ್ಬೇಕು, ಅಥವಾ 1:2 ಆದ್ರೆ ನಿಮಗೆ ಈ ಒಂದು ಫಸ್ಟ್ ಇನ್ಕಮ್ 200 ಇನ್ಕಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಅದಾದ ಮೇಲೆ ನಿಮಗೆ 1:1 1:1 1:1 ಮ್ಯಾಚಿಂಗ್ ಆಗಿ ನಿಮಗೆ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಅನ್ಬಿಟ್ಟು. ಸೊ ಆನಂದ್ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಗೊತ್ತಿರುವಂತಹ A ಮತ್ತೆ B ಗೆ ಅವಕಾಶ ಕೊಡ್ತಾನೆ. ಆಗ ಆನಂದ್ಗೂ ಕೂಡ 200 ರೂಪಾಯಿ ಬರುತ್ತೆ, ನಿಮಗೆ ಕೌಂಟ್ ಆಗಿರುತ್ತೆ. ಸೊ ಭರತ್ ಏನ್ ಮಾಡ್ತಾನೆ, ಅವನು ಗೊತ್ತಿರುವಂತಹ A ಮತ್ತೆ B ಗೆ ಅವಕಾಶ ಕೊಡ್ತಾನೆ, ಅವಾಗ ಭರತ್ಗೂ ಕೂಡ 200 ರೂಪಾಯಿ ಬರುತ್ತೆ. ಆಟೋಮೆಟಿಕಲಿ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನೀವೇನು ಕೆಲಸ ಮಾಡಿಲ್ಲ ಆದ್ರೂ ಕೂಡ ಕಂಪನಿ ಏನ್ ಮಾಡುತ್ತೆ, ನಿಮ್ಗೆ 2 ಪೇರ್ ಮ್ಯಾಚ್ ಮಾಡಿ 400 ರೂಪಾಯಿ ಇನ್ಕಮ್ ನ ಕೊಡುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಒಂದು ಸಲ ಯಾರೋ ಒಬ್ಬ ಆನಂದ್ ಮತ್ತೆ ಭರತ್ಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಷ್ಟೇನೆ, ಬಟ್ ಆನಂದ್ ಮತ್ತೆ ಭರತ್ಗೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಗಳು ಸಿಕ್ಕಿದೆ ಆ ಒಂದು ಬೆನಿಫಿಟ್ ಗಳನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಸ್ನೇಹಿತರೆ. ಆ ಒಂದು ಬೆನಿಫಿಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಇಷ್ಟ ಆದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ನೊಬ್ಬ ವ್ಯಕ್ತಿಗೂ ಕೂಡ ಶೇರ್ ಮಾಡ್ತಾರೆ. ಇದು ಜನ ಸೇರ್ಸೋ ಬಿಸ್ನೆಸ್ ಅಲ್ಲ, ಜನ ಹಿಡಿಯೋ ಬಿಸ್ನೆಸ್ ಅಲ್ಲ. ದಿಸ್ ಈಸ್ ದ ಪ್ಯೂರ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್, ಪ್ಯೂರ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಸ್ನೇಹಿತರೆ. ಅಂದ್ರೆ ಒಬ್ಬರನ್ನ ಬೆಳೆಯುವಂತಹ ಒಂದು ಆಪರ್ಚುನಿಟಿ, ಒಂದು ಅವಕಾಶ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ಅದೇ ರೀತಿ ಸ್ನೇಹಿತರೆ, ಒಂದೇ ದಿನಕ್ಕೆ ನೀವೇನಾದ್ರೂ ನಿಮ್ಮಿಂದ ಆಗಿರ್ಬೋದು ಅಥವಾ ನಿಮ್ಮ ಟೀಮ್ ಇಂದ, ಅಥವಾ ಆನಂದ್ ಭರತ್ A ಮತ್ತೆ B ಯಾರೇ ಬಿಸ್ನೆಸ್ ನ ಮಾಡಿ ಸ್ನೇಹಿತರೆ, ಒಂದೇ ದಿನದಲ್ಲಿ ಅಥವಾ 1 ಗಂಟೆನಲ್ಲಿ 1 ಪೇರ್ ಮ್ಯಾಚ್ ಆದ್ರೆ 200 ರೂಪಾಯಿ ಬರುತ್ತೆ. ಅದೇ 1 ಗಂಟೆನಲ್ಲಿ ಏನಾದ್ರು 5 ಪೇರ್ ಮ್ಯಾಚ್ ಆದ್ರೆ ನಿಮ್ಗೆ ಅಂದ್ರೆ 1000 PV ಅಂದ್ರೆ 5 ಪೇರ್ ಅಂತ ಅರ್ಥ.
ಓಕೆ, 1000 PV ಏನಾದ್ರು ಆ ಒಂದು ಗಂಟೆನಲ್ಲಿ ಆಯ್ತು ಅಂದ್ರೆ ನಿಮ್ಗೆ 1,000 ರೂಪಾಯಿ ಇನ್ಕಮ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ಕಂಡೀಷನ್ ಇದೆ. ಏನಪ್ಪಾ ಕಂಡೀಷನ್ ಅಂದ್ರೆ, ಒಂದು ಗಂಟೆಗೂ ಕೂಡ ಆದಾಯ ಮಾಡಬಹುದು. ಈಗ ನೋಡಿ, 8 ಗಂಟೆಯಿಂದ 9 ಗಂಟೆ ಅಂತ ಅನ್ಕೊಳ್ಳಿ. 8 ಗಂಟೆಯಿಂದ 9 ಗಂಟೆ ಒಳಗಡೆ ಏನೆಲ್ಲ ಐಡಿಗಳಾಗುತ್ತೆ ಅದು ಕ್ಯಾಲ್ಕುಲೇಟ್ ಆಗಿ 9 ಗಂಟೆಗೆ ನಿಮ್ಗೆ ಸರಿಯಾಗಿ 9 ಗಂಟೆಗೆ ಪೇಔಟ್ ಆಗ್ಬಿಡುತ್ತೆ. ಇಲ್ಲಿ ನೀವೇನು ಎಂಡ್ವರೆಗೂ ಕಾಯುವಂತ ಅವಶ್ಯಕತೆ ಇಲ್ಲ. ನೀವು ಬೆಳಿಗ್ಗೆನಾರು ಬಿಸ್ನೆಸ್ ಮಾಡಿ, ಅಲ್ಲೇ ಏನೋ ಅವಾಗ್ಲೇ ಕೆಲಸ, ಅವಾಗ್ಲೇ ಇನ್ಕಮ್. ಅಥವಾ ನೈಟ್ ಬೇಕಾದ್ರೆ ಮಿಡ್ ನೈಟ್ 2 ಗಂಟೆ 3 ಗಂಟೆ ರಾತ್ರಿ ಕೆಲಸ ಮಾಡಿ ನಿಮ್ಗೆ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ದ ಪವರ್ ಆಫ್ ಡೂಪ್ಲಿಕೇಶನ್ ಹೇಗಾಗುತ್ತೆ ಅಂತ ಅಂದ್ರೆ, ಒಂದೇ ದಿನದಲ್ಲಿ ಏನಾದ್ರೂ 5,000 PV ಅಂದ್ರೆ 5 ಗಂಟೆಗೂ ಕೂಡ 5,000 PV ಮ್ಯಾಚಿಂಗ್ ಆಯ್ತು ಅಂದ್ರೆ 5,000 ರೂಪಾಯಿ ಇನ್ಕಮ್ ಮಾಡಬಹುದು. ಅದೇ ಒಂದೇ ದಿನದಲ್ಲಿ 10,000 PV ಮ್ಯಾಚಿಂಗ್ ಆದ್ರೆ 10,000 ರೂಪಾಯಿ ಇನ್ಕಮ್ ಮಾಡಬಹುದು. ಅದೇ ಒಂದು ದಿನದಲ್ಲಿ 24,000 PV ಮ್ಯಾಚಿಂಗ್ ಆಯ್ತು ಅಂದ್ರೆ 24,000 ರೂಪಾಯಿ ಆದಾಯ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದು ದಿನಕ್ಕೆ ಒಂದು ಸೀಲಿಂಗ್ ಲಿಮಿಟ್ ಅಂತ ಇದೆ. ಒಂದು ಗಂಟೆಗೆ 1,000 ಅಂದ್ರೆ ಒಂದು ದಿನಕ್ಕೆ 24,000 ರೂಪಾಯಿ ನೀವು ಅರ್ನಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ ಒಂದು ಗಂಟೆಗೆ 5 ಪೇರ್ಗಿಂತ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಅದನ್ನ ನೀವು ಪ್ಲಾನ್ ಮಾಡಿ ನೆಕ್ಸ್ಟ್ ಅವರ್ಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಅದು ನಿಮ್ಗೆ ಇನ್ಕಮ್ ಅನ್ನೋದು ಬಂದೇ ಬರುತ್ತೆ. ಸೊ ಇಲ್ಲಿ ಒಂದು ದಿನಕ್ಕೆ 24,000 ಅಂದ್ರೆ ತಿಂಗಳಿಗೆ 7,20,000 ಆಯ್ತು ಸ್ನೇಹಿತರೆ. ಒಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, 7,20,000 ನಮ್ಗೆ ತಿಂಗ್ಳಿಗೆ ಬೇಡ, ನಮ್ ಕೈಲಿ ಆಗ್ತಾ ಇಲ್ಲ. ಅಟ್ಲೀಸ್ಟ್ 10% ಟ್ರೈ ಮಾಡೋಣ. 72,000 ರೂಪಾಯಿ 100% ನೀವು ದುಡಿಬಹುದು ತಿಂಗಳಿಗೆ. ಅದೇ ವರ್ಷಕ್ಕೆ 86,46,000 ಸ್ನೇಹಿತರೆ. ನಾವ್ ಯಾರಿಗೂ ಇಲ್ಲಿ ಲಕ್ಷ ದುಡಿಬಹುದು ಅಂತ ಯಾರಿಗೂ ನಾವು ಆಸೆ ಹುಟ್ಟಿಸ್ತಾ ಇಲ್ಲ. ಇರೋ ಆಪರ್ಚುನಿಟಿ ಈ ರೀತಿ ಇದೆ, ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. 86 ಲಕ್ಷ ದುಡಿಯಕ್ಕೆ ಅವಕಾಶ ಇದೆ. 86 ಲಕ್ಷ ಆಗ್ಲಿಲ್ವಾ, ಅಟ್ಲೀಸ್ಟ್ 8 ಲಕ್ಷ ದುಡಿಯಕ್ಕಾಗಲ್ಲ ವರ್ಷಕ್ಕೆ. ಇವತ್ತು ಯಾರೇ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ತಗೊಳಕ್ಕಾಗಲ್ಲ ಸ್ನೇಹಿತರೆ. ಇವತ್ತು ಅಂತ ಒಂದು ಆಪರ್ಚುನಿಟಿ ಇವತ್ತು ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆ ಕೊಡ್ತಾ ಇದೆ. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಅವರ್ಲಿ ಕ್ಲೋಸಿಂಗ್ ಇರುತ್ತೆ, 24x7 ಯಾವಾಗ ಬೇಕಾದ್ರೂ ನೀವು ವರ್ಕ್ ಮಾಡಬಹುದು. ಸೊ ನಿಮಗೆ ಮಿನಿಮಮ್ 500 ರೂಪಾಯಿ ನಿಮ್ಮ ವ್ಯಾಲೆಟ್ ಅಲ್ಲಿ ಆಗಿದ ತಕ್ಷಣ ನೀವು ಆಟೋಮೆಟಿಕಲ್ ನಿಮ್ಮ ಅಕೌಂಟ್ಗೆ ವಿತ್ಡ್ರಾ ಕೊಡ್ಬೋದು. ಸೊ KYC ವೆರಿಫಿಕೇಶನ್ ಅಷ್ಟೇ ಸಿಂಪಲ್ ಇದೆ. ಇಲ್ಲಿ ಯಾವುದೇ ರೀತಿ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲಾನು ಕೂಡ ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ 10 ರೂಪೀಸ್ ನಿಮ್ಮ ವ್ಯಾಲೆಟ್ ಅಲ್ಲಿ ಇದೆ ಅಂದ್ರೆ ಈಸಿಯಾಗಿ ವೆರಿಫೈ ಮಾಡ್ಬಿಡ್ಬೋದು ಸ್ನೇಹಿತರೆ. ಸೊ ನಿಮ್ದು ಅಕೌಂಟ್ ವೆರಿಫೈ ಆಯ್ತು ಅಂದ್ರೆ 1 ರೂಪೀಸ್ ಆಟೋಮೆಟಿಕಲಿ ನಿಮ್ಮ ಅಕೌಂಟ್ ಬರುತ್ತೆ. ಅಕೌಂಟ್ ಬಂತು ಅಂದ್ರೆ ನಿಮ್ಗೆ ವೆರಿಫೈ ಆಗಿದೆ ಅಂತಾನೆ ಅರ್ಥ. ಸೊ ಹಾಗಿದ್ರೆ ಸ್ನೇಹಿತರೆ, ಒಂದ್ ಐಡಿನ ತಗೊಂಡು ಯಾವ ರೀತಿ ಕೆಲಸ ಮಾಡೋದು ಅಂತ ತಿಳ್ಕೊಂಡ್ರಿ. ಬಟ್ ಅಷ್ಟೇ ಟೈಮ್ ಅಲ್ಲಿ ಸೇಮ್ ಎಫರ್ಟ್ ಅಲ್ಲಿ ನೀವು ಆದಾಯನ ಜಾಸ್ತಿ ಯಾವ ರೀತಿ ಮಾಡ್ಕೋಬಹುದು, ಮಲ್ಟಿಪಲ್ ಯಾವ ರೀತಿ ಮಾಡ್ಕೋಬಹುದು ಸ್ನೇಹಿತರೆ. ಅವಾಗ್ಲೇ ಹೇಳಿದೆ ನಿಮ್ಗೆ, ಒಂದು ಪ್ಯಾನ್ ಕಾರ್ಡ್ ಅಲ್ಲಿ 1 ಐಡಿನೂ ತಗೋಬಹುದು. ಮ್ಯಾಕ್ಸಿಮಮ್ 3 ಐಡಿ ತಗೊಳ್ಳಿಕ್ಕೆ ಕಂಪನಿ ಅವಕಾಶ ಕೊಟ್ಟಿದೆ. ಅಂದ್ರೆ ಮೇಲ್ಗಡೆನೂ ನೀವೇ ಇರ್ತೀರಾ, ಲೆಫ್ಟ್ ಅಲ್ಲೂ ನೀವೇ ಇರ್ತೀರಾ, ರೈಟ್ ಅಲ್ಲೂ ನೀವೇ ಇರ್ತೀರಾ ಸ್ನೇಹಿತರೆ. ಸೊ ಅವಾಗ ಏನಾಗುತ್ತೆ, 3 ಐಡಿನೂ ಕೂಡ ನಿಮ್ದೇ ಆಗಿರುತ್ತೆ. ಒಂದ್ ಐಡಿಗೆ ನೀವು 24,000 ರೂಪಾಯಿ ದುಡಿಬಹುದು ಅಂತ ಅಂದ್ರೆ, ಸೊ 3 ಐಡಿಯಿಂದ ನೀವು 72,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ಏನಾದ್ರೂ ಒಂದು ದಿನಕ್ಕೆ 72,000 ಅಂದ್ರೆ ತಿಂಗಳಿಗೆ 21 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಅದೇ ವರ್ಷಕ್ಕೆ 2 ಕೋಟಿ ವರೆಗೂ ದುಡಿಲಿಕ್ಕೆ ಈ ಒಂದು ಕಂಪನಿ ಅವಕಾಶ ಕೊಟ್ಟಿದೆ, ಅದು 3 ಐಡಿಯಿಂದ ಸ್ನೇಹಿತರೆ. ಸೊ ನಾನು ಹೇಳುವಂತದ್ದು ವಿಚಾರ ಇಷ್ಟೇನೆ, ಒಂದು ಗಂಟೆಗೆ 1,000 1 ಐಡಿಯಿಂದ ದುಡಿಬಹುದು ಅಂದ್ರೆ, ಅದೇ ಒಂದು ಗಂಟೆನಲ್ಲಿ ಸ್ಮಾರ್ಟ್ ವರ್ಕ್ ನ ಯೂಸ್ ಮಾಡಿ 3 ಐಡಿ ತಗೊಂಡು ಅಟ್ ಸೇಮ್ ಟೈಮ್ ಅಲ್ಲಿ, ಸೇಮ್ ಎಫರ್ಟ್ ಅಲ್ಲಿ, ಸೇಮ್ ವರ್ಕ್ ಅಲ್ಲಿ 3,000 ರೂಪಾಯಿ ದುಡಿಬಹುದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಮಾಡದೇ ಮಾಡ್ತೀರಾ, ಪರ್ಫೆಕ್ಟ್ ಆಗಿ ಮಾಡಿ. ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, 3 ಐಡಿ ತಗೊಂಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಹಂಗಂತ ಹೇಳ್ಬಿಟ್ಟು 3 ಐಡಿನ ಒಟ್ಟಿಗೆ ತಗೋಬೇಕು ಅಂತ ರೂಲ್ಸ್ ಇಲ್ಲ. ಇವತ್ತು 1 ಐಡಿ ತಗೋತೀರಾ, ಓಕೆ ತಗೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ವಾರ ಆದ್ಮೇಲೆ 1 ಐಡಿ ತಗೋತೀರಾ, ತಗೊಳ್ಳಿ. ಒಂದ್ ತಿಂಗಳಾದ್ಮೇಲೆ ಇನ್ನೊಂದು ಐಡಿ ತಗೋತೀರಾ, ತಗೊಳ್ಳಿ. ಇಟ್ ಈಸ್ ಯುವರ್ ವಿಶ್. ಬಟ್ ಕಂಪನಿ ಕಡೆಯಿಂದ ಅವಕಾಶ ಇದೆ. ಮತ್ತೆ ನಮ್ಮ ಒಂದು ಕಂಪನಿಯ ಒಂದು ಯೂನಿಕ್ ಆಪ್ಷನ್ ಏನಪ್ಪಾ ಅಂದ್ರೆ, ನೀವು 1 ಐಡಿ ಕ್ರಿಯೇಟ್ ಆಗ್ತಿದ್ದಂಗೆ ನಿಮ್ಮ 3 ಐಡಿನೂ ಕೂಡ ಅಟ್ ಎ ಟೈಮ್ ಅಲ್ಲಿ ಕ್ರಿಯೇಟ್ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ಐಡಿನ ಆಕ್ಟಿವೇಶನ್ ಮಾಡ್ಕೋಬಹುದು. ಸೊ ಅದರ ಪ್ರೈಮ್ ಮೆಂಬರ್ ಪ್ಲಾನ್ ಬೆನಿಫಿಟ್ ಕೂಡ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಅದ್ರ ಯಾವ ರೀತಿ ಬೆನಿಫಿಟ್ ಇರುತ್ತೆ ಅನ್ನೋದು ಕೂಡ ನೀವು ಅರ್ಥ ಆಗುತ್ತೆ ಸ್ನೇಹಿತರೆ. ಸಿಂಗಲ್ ಐಡಿ ತಗೊಂಡ್ರೆ 750 ವೋಚರ್ ಸಿಗುತ್ತೆ, ರಿಡೀಮ್ ಪಾಯಿಂಟ್ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ. ಸೊ ಒಂದು ದಿನಕ್ಕೆ 24,000 ರೂಪಾಯಿ ದುಡಿಬಹುದು. ಅದೇ 3 ಐಡಿ ತಗೊಂಡ್ರೆ ಸೊ 72,000 ರೂಪಾಯಿ ದುಡಿಬಹುದು. ದ ಬ್ಯೂಟಿ ಆಫ್ ದ ಬಿಸ್ನೆಸ್ ಅಂದ್ರೆ, ಸೊ ನನ್ನ ಸಜೆಷನ್ ಅಂತ ಬಂದಾಗ 3 ಐಡಿ ತಗೊಂಡೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಒಂದು ಲೆವೆಲ್ ಸ್ಟಾರ್ ಬೋನಸ್. ಸೊ ಲೆವೆಲ್ ಸ್ಟಾರ್ ಬೋನಸ್ ಸ್ನೇಹಿತರೆ, ಈ ಒಂದು ಇನ್ಕಮ್ ನ ನೀವು ತಗೋಬೇಕು ಅಂತ ಅಂದ್ರೆ ನೀವು ಅಪ್ಗ್ರೇಡ್ ಆಗ್ಬೇಕಾಗುತ್ತೆ. ಎಷ್ಟರಿಂದ ಅಪ್ಗ್ರೇಡ್ ಆಗ್ಬೇಕಾಗುತ್ತೆ?
500 ರೂಪಾಯಿನ ಫಸ್ಟ್ ಲೆವೆಲ್ ಇನ್ಕಮ್ ತಗೋಬೇಕು ನೀವು ಅಂದ್ರೆ ಫಸ್ಟ್ 500 ರೂಪಾಯಿನ ಪೇ ಮಾಡಿ ಅಪ್ಗ್ರೇಡ್ ಆಗ್ಬೇಕಾಗುತ್ತೆ. ಬಟ್ ಒಂದು ವಿಚಾರ ನಿಮ್ಗೆ ನೆನಪಲ್ಲಿರ್ಲಿ, ನೀವು ಈ ಒಂದು ಪ್ಲಾನ್ ನ ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು ಅಂತ ಕಂಪನಿ ಕಡೆಯಿಂದ ಕಂಡೀಷನ್ಸ್ ಇಲ್ಲ, ಅದು ನಿಮಗ್ ಬಿಟ್ಟಿದ್ದು. ಸೊ ನಿಮ್ಗೆ ಆಪ್ಷನಲ್ಲು. ನಿಮ್ಮ ಆದಾಯವನ್ನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಈ ಒಂದು ಪ್ಲಾನ್ ಕೂಡ ನೀವು ಅಪ್ಗ್ರೇಡ್ ಆಗ್ಬೋದು. ಅಪ್ಗ್ರೇಡ್ ಆದ್ರೆ ತುಂಬಾ ಸಖತ್ತಾಗಿದೆ ಸ್ನೇಹಿತರೆ. ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ಇದು ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ಬೋದು, ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೇಳ್ತಾ ಇದೀನಿ, ಕ್ಲೀನ್ ಆಗಿ ನೀಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸೊ ನೀವು 500 ರೂಪಾಯಿಂದ ಅಪ್ಗ್ರೇಡ್ ಆಗ್ತೀರಾ ಅಂತ ಅನ್ಕೊಳ್ಳಿ. ನೀವು 500 ರೂಪಾಯಿಂದ ಅಪ್ಗ್ರೇಡ್ ಆಗಿದ್ರೆ ಅಂದ್ರೆ ಅದಕ್ಕೆ ಶಾಪಿಂಗ್ ಪಾಯಿಂಟ್ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ ಎಕ್ಸಾಂಪಲ್, ಸೊ ನೀವು ಫಸ್ಟ್ ಸ್ಟಾರ್ ಲೆವೆಲ್ಗೆ ಅಪ್ಗ್ರೇಡ್ ಆಗಿದ್ದೀರಾ. ಸೊ 500 ರೂಪಾಯಿನ ಪೇ ಮಾಡಿ ನೀವು ಯಾರೋ ಒಬ್ಬ ಇಬ್ರು ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಿದ್ದೀರಾ. ಸೊ ನಾಟ್ ಓನ್ಲಿ ಟೂ, ಬರೀ ಇಬ್ರು ವ್ಯಕ್ತಿಗಳಿಗೆ ಅಂತಲ್ಲ, ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಅವಕಾಶ ಕೊಡ್ಬೋದು. ಅವರು ಬೈನರಿನಲ್ಲಿ ಯಾರದೇ ಅಂಡರ್ ಅಲ್ಲಿ ಹೋಗಿ ಪ್ಲೇಸ್ ಆಗ್ಲಿ, ಅದು ಕೌಂಟ್ ಆಗಲ್ಲ, ಅದ್ರ ಲೆಕ್ಕ ಇಲ್ಲ. ಅವರು ನಿಮ್ಮ ಡೈರೆಕ್ಟ್ ಇಂದ ಬಂದಿದ್ದಾರೆ ಅಂದ್ರೆ ಅವರು ನಿಮ್ಮ ಫಸ್ಟ್ನೇ ಲೆವೆಲ್ ಅಲ್ಲೇ ಇರ್ತಾರೆ. ಸೊ ನಮಗೆ ಇಲ್ಲಿ 100 ಜನ ನಾವು ಡೈರೆಕ್ಟ್ ಮಾಡೋದು ಬೇಡ, ಕೇವಲ ಇಬ್ರು ಮಾಡಿದೀವಿ, ಅಟ್ಲೀಸ್ಟ್ ನಮ್ಮ ಕೈಲಿ ಇಬ್ರು ಆಗಲ್ವಾ? ಸೊ ಡೆಫಿನೆಟ್ಲಿ ಆಗುತ್ತೆ, ಪ್ರತಿಯೊಬ್ರು ಕೈಲೂ ಆಗುತ್ತೆ. ಇಬ್ರು ವ್ಯಕ್ತಿಗಳಿಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಆ ಇಬ್ರು ವ್ಯಕ್ತಿಗಳು 500 ರೂಪಾಯಿ ಅಪ್ಗ್ರೇಡ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕಲಿ ಪ್ರತಿಯೊಬ್ಬರಿಂದ 500 ರೂಪಾಯಿ ಪೂರ್ತಿ ಇನ್ಕಮ್ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 100% ಇನ್ಕಮ್ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 1000 ರೂಪೀಸ್ ಇನ್ಕಮ್ ಬರುತ್ತೆ ಆ ಇಬ್ರು ವ್ಯಕ್ತಿಗಳಿಂದ. ಅಂದರೆ ಇನ್ ಕೇಸ್ ನೀವೇನಾದ್ರು 500 ರೂಪಾಯಿ ಅಪ್ಗ್ರೇಡ್ ಆಗಿಲ್ಲ, ಬಟ್ ನಿಮ್ ಡೈರೆಕ್ಟ್ ಮಾಡಿರೋ ಇಬ್ರು ವ್ಯಕ್ತಿಗಳು ಅಪ್ಗ್ರೇಡ್ ಆಗಿದ್ರೆ ಅದೇನಾಗುತ್ತೆ, ನಿಮ್ಮ ಅಪ್ಲೈನ್ ಶಿಫ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಫಸ್ಟ್ ನಿಮ್ಮ ಟೀಮ್ ಅವ್ರು ಆಗೋದಕ್ಕಿಂತ ಮುಂಚೆನೆ ನಿಮ್ದನ್ನ ರೆಡಿ ಇಟ್ಕೊಳ್ಳಿ. ಫಸ್ಟ್ ಸ್ಟಾರ್ ಆಗಿ ಎಲಿಜಿಬಲ್ ಆಗಿ ಇಟ್ಕೋಬಿಡಿ. ನಿಮ್ಮ ಫಸ್ಟ್ ಡೈರೆಕ್ಟ್ ಬಂದಿರೋರು ಯಾವಾಗ ಮಾಡ್ಕೋತಾರೆ ಗೊತ್ತಿಲ್ಲ ಅಲ್ವಾ? ಸೊ ಯಾರು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ ಕೂಡ ನಾವು ಗೆಸ್ ಮಾಡಕ್ಕಾಗಲ್ಲ. ಬಟ್ ಬಿಫೋರ್ ದಟ್ ನಮ್ದು ಅಪ್ಗ್ರೇಡ್ ಆಗಿದ್ರೆ ಆ ಇನ್ಕಮ್ ನಮಗ್ ಬರುತ್ತೆ. ಇನ್ ಕೇಸ್ ಅಪ್ಗ್ರೇಡ್ ಆಗಿಲ್ವಾ, ಆ ಇನ್ಕಮ್ ನೆಕ್ಸ್ಟ್ ನಮ್ಮ ಅಪ್ಲೈನ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ನಿಮ್ದು ಏನ್ ಅಪ್ಗ್ರೇಡ್ ಆಗಿರುತ್ತೆ 500 ರೂಪೀಸ್. ಸೊ ನಿಮ್ಮ ಟೀಮ್ ಇಂದ ಯಾರೇ ಬಂದ್ರು ಕೂಡ, ಸೊ ನಿಮ್ಮ ಡೈರೆಕ್ಟ್ ಇಂದ ಯಾರೇ ಬಂದ್ರು ಕೂಡ ಪ್ರತಿಯೊಬ್ಬರಿಂದನೂ ಕೂಡ ನಿಮ್ಗೆ 500 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಲೆವೆಲ್. ಈ ಸೆಕೆಂಡ್ ಸ್ಟಾರ್ ಇನ್ಕಮ್ ತಗೋಬೇಕು ಅಂದ್ರೆ ಎಗೈನ್ ನೀವು 1000 ರೂಪೀಸ್ ಪೇ ಮಾಡಿ ಅಪ್ಗ್ರೇಡ್ ಆಗಿರ್ಬೇಕು. ಸೊ ನೀವು ಯೋಚನೆ ಮಾಡ್ಬೋದು, ಏನಪ್ಪಾ ಇದು ಮತ್ತೆ ಮತ್ತೆ ಅಪ್ಗ್ರೇಡ್ ಆಗ್ಬೇಕಾ? ಅಪ್ಗ್ರೇಡ್ ಆದ್ರೇನೆ ನಿಮ್ಗೆ ಅಲ್ಲಿ ಬೆನಿಫಿಟ್ ಇರುವಂತದ್ದು, ಆದಾಯ ಇರುವಂತದ್ದು. ಸ್ನೇಹಿತರೆ, ನೀವು ಅಪ್ಗ್ರೇಡ್ ಆಗ್ಲಿಕ್ಕೆ ಪೇ ಮಾಡಿದ್ದು ಕೇವಲ 1000 ರೂಪಾಯಿ, ಬಟ್ ನಿಮಗ್ ಬರ್ತಾ ಇರೋದು 4000 ರೂಪಾಯಿ. ಅರ್ಥ ಮಾಡ್ಕೊಳ್ಳಿ. ನೀವು ರೆಫರ್ ಮಾಡಿರೋ ಬರೀ ಇಬ್ರುನೇ, ಬಟ್ ಆ ಇಬ್ರು ಮತ್ತಿಬ್ರು ಮಾಡಿರ್ತಾರಲ್ವಾ, ಅವರು ನಿಮ್ಗೆ ಸೆಕೆಂಡ್ ಲೆವೆಲ್ ಬರ್ತಾರೆ. ಅವ್ರು ಯಾವಾಗ 1000 ರೂಪಾಯಿ ಅಪ್ಗ್ರೇಡ್ ಮಾಡ್ತಾರೆ, ಎಗೈನ್ ನಿಮ್ಗೆ 1000 ರೂಪಾಯಿ ಪೂರ್ತಿ ಇನ್ಕಮ್ ಬರುತ್ತೆ. ಪ್ರತಿಯೊಬ್ಬರಿಂದ 1000 ರೂಪಾಯಿ ಅಂದ್ರೆ 4 ಜನ ಅಲ್ಲಿ ಇದ್ದಾರೆ ಸೆಕೆಂಡ್ ಲೆವೆಲ್ ಅಂದ್ರೆ 4000 ರೂಪಾಯಿ ಇನ್ಕಮ್ ಆಯ್ತು. ಅಂದ್ರೆ ಸೆಕೆಂಡ್ ಲೆವೆಲ್ ಬರೀ 4 ಜನ ಇರಲ್ಲ. ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ಗೆ 100 ಜನ ಇದ್ರು ಕೂಡ 100 ಜನದಿಂದ 1000 ಅಂದ್ರೆ 1,00,000 ಆಯ್ತು. ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್, ನಾನು ಅಲ್ಲೇ ಮೆನ್ಷನ್ ಮಾಡಿದೀನಿ, ಎಕ್ಸಾಂಪಲ್ 2x2 ಮ್ಯಾಟ್ರಿಕ್ಸ್ ವರ್ಕ್ ಆದ್ರೆ ಯಾವ ರೀತಿ ಆದಾಯ ಬರುತ್ತೆ. ನೆಕ್ಸ್ಟ್ ಥರ್ಡ್ ಲೆವೆಲ್ ನೀವು ಇನ್ಕಮ್ ತಗೋಬೇಕು. ಪ್ರತಿಯೊಬ್ಬರಿಂದ 1500 ರೂಪಾಯಿ ಇನ್ಕಮ್ ತಗೋಬೇಕು ಅಂದ್ರೆ ಫಸ್ಟ್ ನಿಮ್ದು ಕೂಡ 1500 ರೂಪಾಯಿ ಅಪ್ಗ್ರೇಡ್ ಆಗಿರ್ಬೇಕು. ಇಲ್ಲ ಅಂದ್ರೆ ನಿಮ್ಗೆ ಆ ಇನ್ಕಮ್ ಬರಲ್ಲ. ಅದು ನಿಮ್ಗೆ ಏನಾದ್ರೂ ಅಪ್ಗ್ರೇಡ್ ಆಗಿಲ್ಲ, ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಅದು ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ಬಿಡುತ್ತೆ. ಸೊ ಬಿಫೋರ್ ದಟ್ ನೀವು ಅಪ್ಗ್ರೇಡ್ ಆಗಿರಿ, ಸೇಫ್ಟಿ ಪರ್ಪಸ್. ಓಕೆ, ಸೊ ಅದೇ ರೀತಿ ಸ್ನೇಹಿತರೆ, ನೆಕ್ಸ್ಟ್ ಫೋರ್ತ್ ಲೆವೆಲ್ಗೆ 2000 ರೂಪಾಯಿಂದ ನೀವು ಅಪ್ಗ್ರೇಡ್ ಆಗಿರ್ಬೇಕಾಗುತ್ತೆ. ಪ್ರತಿಯೊಬ್ಬರಿಂದ 2000 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 5, 6, 7, 8, 9, 10 ಲೆವೆಲ್ ಅಲ್ಲಿ ಸ್ನೇಹಿತರೆ ಕೇವಲ 1000 ಟೀಮ್ ಬರುತ್ತೆ ಅಷ್ಟೇ. ಬರೀ 2x2 ಮ್ಯಾಟ್ರಿಕ್ಸ್ ಆದ್ರೆ ಬರೀ ಕೇವಲ 1000 ಟೀಮ್ ಬರುತ್ತೆ. ಅದೇ 3x3 ಆದ್ರೆ, ಅದೇ 4x4 ಆದ್ರೆ ಎಷ್ಟು ಬರುತ್ತೆ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ನನಗೆ ಬೇರೆ ಎಷ್ಟು ಬೇಡ ಸ್ನೇಹಿತರೆ, ಬರೀ 2x2 ಕರೆಕ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೆಲಸ ಮಾಡಿದ್ರು ಕೂಡ 1 ವರ್ಷ ನೀವು ಟೈಮ್ ಕೊಟ್ಟು ಕರೆಕ್ಟ್ ಆಗಿ ಪ್ರತಿದಿನ ಪ್ರತಿನಿತ್ಯ ಪ್ಲಾನ್ ಮಾಡಿ 2 ಡುಪ್ಲಿಕೇಶನ್ ಮಾಡಿದ್ರೆ 1 ಕೋಟಿ ಆದಾಯ ಬರೀ ಈ ಇನ್ಕಮ್ ಇಂದ ಬರುತ್ತೆ. ಅದ್ರಲ್ದಲ್ಲಿ ಎಕ್ಸ್ಟ್ರಾ ಇನ್ಕಮ್, ಬೈನರಿ ಇನ್ಕಮ್ ಇರುತ್ತೆ, ರೀಪರ್ಚೇಸ್ ಇನ್ಕಮ್ ಇರುತ್ತೆ, ರೀಪರ್ಚೇಸ್ ಚೆಕ್ ಮ್ಯಾಚಿಂಗ್ ಬೋನಸ್ ಇರುತ್ತೆ. ಅಂದರೆ ಈ ಒಂದು ಇನ್ಕಮ್ ಅಲ್ಲಿ ಬರೀ 1 ಕೋಟಿ ರೂಪಾಯಿ ಮಾಡಬಹುದು ಸ್ನೇಹಿತರೆ, ಜಸ್ಟ್ 2x2 ಮ್ಯಾಟ್ರಿಕ್ಸ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಒಂದು ಕಂಡೀಷನ್ಸ್ ಅಂತ ಬಂದಾಗ ಎವ್ರಿ ಲೆವೆಲ್ ಅಪ್ಗ್ರೇಡ್ ಕಂಪ್ಲೀಟ್ ಅಂದ್ರೆ ಆ ಲೆವೆಲ್ ಇನ್ಕಮ್ ನೀವು ತಗೋಬೇಕು ಅಂದ್ರೆ ಆ ಲೆವೆಲ್ಗೆ ನೀವು ಅಪ್ಗ್ರೇಡ್ ಆಗಿರ್ಬೇಕು. ಇದು ಒಂದು ಕಂಡೀಷನ್ಸ್ ಅಷ್ಟೇ. ಓಕೆ, ಸೊ ಅದಾದ್ಮೇಲೆ ಬೆನಿಫಿಟ್ಸ್ ಅಂತ ಬಂದಾಗ ಎವ್ರಿ ಅಪ್ಗ್ರೇಡ್ ಎವ್ರಿ ಒನ್ ರಿಸೀವ್ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಅಂಡ್ ಶಾಪಿಂಗ್ ಪಾಯಿಂಟ್ಸ್. ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಬರುತ್ತೆ, ಶಾಪಿಂಗ್ ಪಾಯಿಂಟ್ಸ್ ಕೂಡ ಬರುತ್ತೆ. ಸೊ ಪ್ರತಿಯೊಂದು ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಇನ್ಕಮ್, ರೀಪರ್ಚೇಸ್ ಪರ್ಸನಲ್ PV ಬೋನಸ್. ಸೊ ರೀಪರ್ಚೇಸ್ ಪರ್ಸನಲ್ PV ಬೋನಸ್ ಸ್ನೇಹಿತರೆ, ಇಲ್ಲಿ ನೀವು ಎಷ್ಟು ನೋಡಿ, ನೀವು ಒಂದು ಯಾವ್ದೋ ಒಂದು ಫ್ಲಿಪ್ಕಾರ್ಟೋ, ಅಮೆಜಾನೋ ಅಥವಾ ಮೀಶೋನೋ ಎಲ್ಲೋ ಒಂದು ಕಡೆ ನೀವು ಶಾಪಿಂಗ್ ಮಾಡ್ತಾ ಇರ್ತೀರಾ.
ಸೊ ನೀವು ಶಾಪಿಂಗ್ ಮಾಡಿದ್ಕೆ ನಿಮ್ಗೆ ಏನಾದ್ರು ಇನ್ಕಮ್ ಕೊಡ್ತಾರಾ? ಖಂಡಿತ ಕೊಡಲ್ಲ. ಅದೇ ನಮ್ಮ ನೈಲ್ ಕಾರ್ಡ್ ಸಂಸ್ಥೆನಲ್ಲಿ ಎಷ್ಟೇ ಸಲ ಶಾಪಿಂಗ್ ಮಾಡಿ, ಸೊ ಯಾವುದೇ ಒಂದು ಪ್ರಾಡಕ್ಟ್ ನ ನೀವು ಶಾಪಿಂಗ್ ಮಾಡಿದ್ರು ಅದರ ಮೇಲೆ ಇಷ್ಟು ಪಿ ವಿ ಅಂತ ಇರುತ್ತೆ. ನೀವು ಎಷ್ಟು ಪಿ ವಿ ಪ್ರಾಡಕ್ಟ್ ನ ನೀವು ಶಾಪಿಂಗ್ ಮಾಡ್ತೀರಾ ಅಷ್ಟು ಪಿ ವಿ ನಿಮ್ಗೆ ಇನ್ಕಮ್ ಆಗಿ ಕನ್ವರ್ಟ್ ಆಗುತ್ತೆ. 100 ಪಿ ವಿ ಪ್ರಾಡಕ್ಟ್ ನ ನೀವು ಶಾಪಿಂಗ್ ಮಾಡಿದ್ರ ನಿಮ್ಗೆ 100 rupees ಇನ್ಕಮ್ ಬಂತು. ನೀವು 1000 ಪಿ ವಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರ 1000 ರೂಪಾಯಿ ನಿಮ್ಗೆ ಇನ್ಕಮ್ ಬಂತು. ದಟ್ ಇಸ್ ದ ಏನೋ ಒಂದು ವಂಡರ್ಫುಲ್ ಇನ್ಕಮ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ಕಮ್ ರೀಪರ್ಚೇಸ್ ಟೀಮ್ ಬೋನಸ್. ಅಂದ್ರೆ ರೀಪರ್ಚೇಸ್ ಇಂದನೂ ಕೂಡ ನೀವು ಆದಾಯ ಮಾಡಬಹುದು. ಅಂದ್ರೆ ನೀವು ಬರೀ ರೆಫರ್ ಮಾಡೋದಲ್ಲ ಸ್ನೇಹಿತರೆ, ನೀವು ರೆಫರ್ ಮಾಡಿರುವಂತದ್ದು ನಿಮ್ಮ ಟೀಮ್ ಅಲ್ಲಿರುವಂತ ವ್ಯಕ್ತಿಗಳು ಎಷ್ಟೇ ಸಲ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಿದ್ರು ಕೂಡ ನಿಮ್ಗೆ ಆದಾಯ ಬರ್ತಾ ಇರತ್ತೆ. ಎಕ್ಸಾಂಪಲ್, ನೀವು ಯಾರೋ ಒಂದು ಆಪ್ ಬಗ್ಗೆ ನೀವು ಹೇಳಿರ್ತೀರಾ, ಯಾರೋ ಒಬ್ಬ ನಿಮ್ಮ ಸ್ನೇಹಿತನಿಗೆ ಫ್ಲಿಪ್ಕಾರ್ಟ್ ಅಲ್ಲಿ ಒಂದೊಳ್ಳೆ ಆಫರ್ ಬಿಟ್ಟಿದ್ದಾನೆ, ಹೋಗಿ ತಗೊಳ್ಳೋ ಮಗ ಅಂತ ಹೇಳ್ತೀರಾ. ಅವ್ನು ತಗೋತಾನೆ, ತಗೊಂಡ್ರೆ ನಿಮ್ಗೆ ಏನು ಪ್ರಾಫಿಟ್ ಬರಲ್ಲ, ಅವ್ನ ಮೊಬೈಲ್ ಬರುತ್ತೆ, ಕಂಪ್ನಿ ಅವ್ನಿಗೆ ಹಣ ಹೋಗುತ್ತೆ, ನಿಮ್ಗೇನ್ ಬಂತು? ಬಟ್ ನಮ್ಮ ಸಿಸ್ಟಮ್ ಅಲ್ಲಿ ಸ್ನೇಹಿತರೆ ಒಂದೊಳ್ಳೆ ಪ್ರಾಡಕ್ಟ್ ಇದೆ ಕಣಪ್ಪ, ನೀನ್ ತಗೊಳಪ್ಪ ಅಂತ ಹೇಳಿದ್ರೆ ಆ ವ್ಯಕ್ತಿಗೂ ಇನ್ಕಮ್ ಬರುತ್ತೆ, ತಗೊಳಪ್ಪ ಅಂತ ಹೇಳಿದಂತ ನನಗೂ ಇನ್ಕಮ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ಆಪರ್ಚುನಿಟಿ ಬೆಸ್ಟ್ ಇದೆಯಾ, ಬೆಸ್ಟ್ ಇಲ್ವಾ? ಅಂದ್ರೆ ನಿಮ್ದು ಆಲ್ರೆಡಿ ರೆಡಿ ಟೀಮ್ ಇದೆ, ಲೆಫ್ಟ್ ಟು ರೈಟ್. ನಿಮ್ಮ ಲೆಫ್ಟ್ ಅಲ್ಲಿ ಇರೋರು ಯಾರೋ ಒಬ್ಬ 100 ಪಿ ವಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾನೆ, ರೈಟ್ ಅಲ್ಲಿ ಇರೋನು ಯಾರೋ ಒಬ್ಬ 100 ಪಿ ವಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾನೆ. 100 ಪಿ ವಿ ಮ್ಯಾಚಿಂಗ್ ಆಗುತ್ತೆ, 100 rupees ಇನ್ಕಮ್ ಬರುತ್ತೆ. ಈ ರೀತಿಯಾಗಿ ದಿನಕ್ಕೆ ನೀವು 5,000 ರೂಪಾಯಿನ ದುಡಿಬಹುದು ಸ್ನೇಹಿತರೆ. ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಸೀಲಿಂಗ್ ಲಿಮಿಟ್ಗೆ ನೀವು ಅಟ್ಲೀಸ್ಟ್ 250 ಪಿ ವಿನ ನಿಮ್ದು ಸೆಲ್ಫ್ ಪಿ ವಿ ಆಗಿರ್ಬೇಕು. ನಿಮ್ದು ಸೆಲ್ಫ್ ಪಿ ವಿ 250 ಆಗಿದೆ ಅಂದ್ರೆ ನಿಮ್ಗೆ 5,000 ರೂಪಾಯಿ ದುಡಿಬಹುದು. ಇಲ್ಲ 100 ಪಿ ವಿ ಆಗಿದೆ ಅಂದ್ರೆ ನಿಮ್ದು ದಿನದ ಸೀಲಿಂಗ್ ಲಿಮಿಟ್ ಬರೀ 2,000 ಇರುತ್ತೆ. 200 ಪಿ ವಿ ಆಗಿದೆ ಅಂದ್ರೆ ದಿನದ ಸೀಲಿಂಗ್ ಲಿಮಿಟ್ 4,000 ಇರುತ್ತೆ. 250 ಪಿ ವಿ ಆಗಿದೆ ಅಂದ್ರೆ ನಿಮ್ಮ ದಿನದ ಸೀಲಿಂಗ್ ಲಿಮಿಟ್ ಬಂದು 5,000 ಇರುತ್ತೆ ಸ್ನೇಹಿತರೆ. ವರ್ಷಕ್ಕೊಮ್ಮೆ ಅಟ್ಲೀಸ್ಟ್ 250 ಪಿ ವಿ ಪರ್ಸನಲ್ ಪಿ ವಿ ಮಾಡಿರ್ಬೇಕು. ಸೊ ಪವರ್ ಲೈಕ್ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಇನ್ ಕೇಸ್ ಒಂದ್ ಸೈಡ್ ಟೀಮ್ ಜಾಸ್ತಿ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಆ ಸೈಡ್ ಕ್ಯಾರಿ ಇರುತ್ತೆ, ಇನ್ನೊಂದ್ ಸೈಡ್ ಮ್ಯಾಚಿಂಗ್ ಮಾಡ್ಕೊಂಡು ನೀವು ಇನ್ಕಮ್ ತಗೋಬಹುದು ಸ್ನೇಹಿತರೆ. ಸೊ ನೀವು ಅವಾಗಲೇ ಕೇಳಿದ್ರಿ ಸರ್ 10% ರೀಪರ್ಚೇಸ್ ವ್ಯಾಲೆಟ್ ಡಿಡಕ್ಟ್ ಆಗುತ್ತಲ್ಲ, ಲಾಸ್ ಅಲ್ವಾ? ಖಂಡಿತ ಲಾಸ್ ಆಗಲ್ಲ ಸ್ನೇಹಿತರೆ. ನಿಮ್ಮ 10% ರೀಪರ್ಚೇಸ್ ವ್ಯಾಲೆಟ್ ಏನಿರುತ್ತೆ ಅದನ್ನ ಪೂರ್ತಿಯಾಗಿ ಇಲ್ಲಿ ಯೂಸ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಏನೋ ಒಂದು ಶರ್ಟ್ ಇಷ್ಟ ಆಯ್ತಾ, ಆಕ್ಚುಲಿ ಕಮಿಂಗ್ ಡೇಸ್ ಅಲ್ಲಿ ಒಂದು ಆನ್ಲೈನ್ ಶಾಪಿಂಗ್ ಬರ್ತಾ ಇದೆ. ಸೊ ಬಂದಾಗ ಶರ್ಟ್ ಇಷ್ಟ ಆಯ್ತಾ, ಪೂರ್ತಿ ಅಮೌಂಟ್ ನ ಯೂಸ್ ಮಾಡಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಬಹುದು. ಅಥವಾ ಡಬಲ್ ಸ್ಟೆಮ್ ಸೆಲ್ ಬೇಕಾ, ಸೊ ಅಡ್ವಾನ್ಸ್ ಸ್ಟೆಮ್ ಸೆಲ್ ಬೇಕಾ, ಪರ್ಚೇಸ್ ಮಾಡಬಹುದು. ಜ್ಯೂಸ್ ಬೇಕಾ, ಪರ್ಚೇಸ್ ಮಾಡಬಹುದು. ಮೆನ್ ಚಾರ್ಜ್ ಬೇಕಾ, ಪರ್ಚೇಸ್ ಮಾಡಬಹುದು. ಪೂರ್ತಿ ಅಮೌಂಟ್ ನ ಯೂಸ್ ಮಾಡಿ ಪರ್ಚೇಸ್ ಮಾಡಬಹುದು. ಆದ್ರಿಂದ ಏನಾಗುತ್ತೆ, ನಿಮ್ಗೆ ಸೆಲ್ಫ್ ಇನ್ಕಮ್ ಬರುತ್ತೆ, ನಿಮ್ಗೆ ರೀಪರ್ಚೇಸ್ ಇನ್ಕಮ್ ಕೂಡ ಬರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಇನ್ಕಮ್ ಬಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್. ಸೊ ಇದು ಬ್ಯೂಟಿ ಸಖತ್ತಾಗಿದೆ ಈ ಒಂದು ಇನ್ಕಮ್ ಸ್ನೇಹಿತರೆ. ಯಾವ ರೀತಿನಪ್ಪ ಅಂದ್ರೆ, ಎಕ್ಸಾಂಪಲ್, ನಾನು ಇವತ್ತು ರೀಪರ್ಚೇಸ್ ಇನ್ಕಮ್ ಇಂದ 2,000 ರೂಪಾಯಿ ಆದಾಯ ಮಾಡಿದೆ ಅಂತ ಅನ್ಕೊಳ್ಳಿ. ಆ 2,000 ರೂಪಾಯಿನಲ್ಲಿ ನನ್ನ ಅಪ್ಲೈನ್ಗೆ ಅಂದ್ರೆ ನನ್ನ ಅವಕಾಶ ಕೊಟ್ಟವನು ವ್ಯಕ್ತಿಗೆ, ಸೊ ನನಗೆ ಯಾರು ಅವಕಾಶ ಕೊಟ್ಟಿದ್ದಾರೆ ಆ ವ್ಯಕ್ತಿಗೆ 50% ಇನ್ಕಮ್ ಹೋಗುತ್ತೆ. ಅಂದ್ರೆ 2,000 ರೂಪಾಯಿನಲ್ಲಿ 1,000 ಆ ವ್ಯಕ್ತಿಗೂ ಹೋಗುತ್ತೆ ಸ್ನೇಹಿತರೆ. ಬಟ್ ಆ ವ್ಯಕ್ತಿ ಆ ಇನ್ಕಮ್ ನ ತಗೋಬೇಕು ಅಂದ್ರೆ ಒಂದು ಸಣ್ಣ ಕಂಡೀಷನ್ ಇದೆ. ಸೊ ಏನಪ್ಪಾ ಅದು ಕಂಡೀಷನ್ ಅಂದ್ರೆ, 1 ಆಕ್ಟಿವ್ ಡೈರೆಕ್ಟ್ ರೆಫರಲ್ ಅವನ ಆಗಿರ್ಬೇಕು, 2 ಸ್ಟಾರ್ ಅಪ್ಗ್ರೇಡ್ ಅವನ ಆಗಿರ್ಬೇಕು, ಆಕ್ಟಿವ್ 250 ಸೆಲ್ಫ್ ಪಿ ವಿ ಪರ್ಚೇಸ್ ಮಾಡಿರ್ಬೇಕು. ಇದು ಒಂದು ಸಣ್ಣ ಕಂಡೀಷನ್ಸ್. ಆ ಇನ್ಕಮ್, ಯಾಕೆಂದ್ರೆ ಅದು ಪುಕ್ಸಟೆ ಬರ್ತಾರ ಇನ್ಕಮ್. ಸೊ ಪುಕ್ಸಟೆ ಬರ್ತಾ ಇದೆ ಅಂದ್ರೆ ಅದಕ್ಕೆ ಏನಾದ್ರು ಒಂದು ನಾವು ಮಾಡಿರ್ಬೇಕಲ್ವಾ ಕೆಲಸ, ಅದಕ್ಕೋಸ್ಕರ ಸ್ನೇಹಿತರೆ. ಸೊ ಅದೇ ರೀತಿ ಸೆಕೆಂಡ್ ಲೆವೆಲ್ ಇಂದ 20%, ಅಂದರೆ ನನ್ನ ಅಪ್ಲೈನ್ ಅರ್ಥ ಆಗ್ತಿದ್ಯಾ, ನನ್ನ ಅಪ್ಲೈನ್ಗೆ 20% ಹೋಗುತ್ತೆ. ಅಂದ್ರೆ ನಾನು 2,000 ರೂಪಾಯಿ ದುಡಿದಿದ್ದೀನಿ ಅಂದ್ರೆ 2,000 ರೂಪಾಯಿ 20% ಅಂದ್ರೆ ಆಲ್ಮೋಸ್ಟ್ 400 ರೂಪಾಯಿ. ಆ 400 ರೂಪಾಯಿ ಅವನಿಗೆ ಫ್ರೀ ಆಗಿ ಬರ್ತಾರಂತ ಇನ್ಕಮ್. ಸೊ ಅದಕ್ಕೋಸ್ಕರ ಆ ವ್ಯಕ್ತಿ ಏನ್ ಮಾಡಿರ್ಬೇಕು, ಅವನು ಕೂಡ 2 ಆಕ್ಟಿವ್ ಡೈರೆಕ್ಟ್ ರೆಫರಲ್ ನ ಕಂಪಲ್ಸರಿ ಅವ್ನು ಮಾಡಿರ್ಬೇಕು. 1 ಟೈಮ್ ಅಷ್ಟೇ, ಪದೇ ಮಾಡ್ಬೇಕು ಅಂತ 1 ಟೈಮ್ ಮಾಡಿದ್ರೆ ಸಾಕು. ಮತ್ತೆ 4 ಸ್ಟಾರ್ ಅಪ್ಗ್ರೇಡ್ ಅವ್ನು ಕಂಪ್ಲೀಟ್ ಆಗಿರ್ಬೇಕು, ಜೊತೆಗೆ 250 ಸೆಲ್ಫ್ ಪಿ ವಿನೂ ಕೂಡ ಆಗಿರ್ಬೇಕು. ಸೊ ಅದೇ ರೀತಿ ನೆಕ್ಸ್ಟ್ 5 ಲೆವೆಲ್, ಅಂದರೆ ನನ್ನ ಕೆಳಗಡೆ ಎ ನ ರೆಫರ್ ಮಾಡಿದೀನಿ, ಎ ಬಿ ನ ರೆಫರ್ ಮಾಡಿದರೆ, ಬಿ ಸಿ ನ ಮಾಡಿದರೆ, ಸಿ ಡಿ ನ ಮಾಡಿದರೆ. 5ನೇ ಲೆವೆಲ್, ಡಿ ಎಷ್ಟೇ ಇನ್ಕಮ್ ತಗೊಳ್ಳಿ, ಡಿ 5,000 ತಗೊಂಡ್ರ 5,000 10% ನನಗೂ ಬರುತ್ತೆ. ಸಿ 5,000 ತಗೊಂಡ್ರ ಅದರಲ್ಲೂ ಕೂಡ 10% ಬರುತ್ತೆ. ಬಿ 5,000 ತಗೊಂಡ್ರ ಅದ್ರಲ್ಲಿ 20% ನನಗೂ ಬರುತ್ತೆ. ಅಥವಾ ನಾನ್ ರೆಫರ್ ಮಾಡ್ರಿ ಎ 5,000 ತಗೊಂಡ್ರ 50% ಅಂದ್ರೆ 2,500 ರೂಪಾಯಿ ನನಗೂ ಬರುತ್ತೆ. ಬಟ್ ಇಷ್ಟೆಲ್ಲ ಇನ್ಕಮ್ ಬರಬೇಕು ಅಂದ್ರೆ ಇಲ್ಲಿರೋ ಕಂಡೀಷನ್ಸ್ ಗಳನ್ನು ಕೂಡ ಅವರು ಫಾಲೋ ಮಾಡಿರ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ನೆಕ್ಸ್ಟ್ ರ್ಯಾಂಕ್ ಅಂಡ್ ರಿವಾರ್ಡ್
ಸ್ನೇಹಿತರೆ, ಯಾವುದೇ ಒಂದು ಕಂಪನಿಯಲ್ಲಿ ಒಂದು ಇನ್ಕಮ್ ನ ಕೊಡೋದ್ರ ಜೊತೆಗೆ ಒಂದು ರಿವಾರ್ಡ್ ಕೂಡ ಇರುತ್ತೆ, ಒಂದು ರೆಕಗ್ನಿಷನ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ನಮ್ಮ ಒಂದು ಸಿಸ್ಟಮ್ ಅಲ್ಲಿ ನೋಡ್ತಾ ಇರ್ಬೋದು, ಟೋಟಲ್ 6 ರ್ಯಾಂಕ್ ಗಳನ್ನ ಕಂಪನಿ ಕೊಟ್ಟಿದೆ: ಬ್ರೌನ್, ಸಿಲ್ವರ್, ಗೋಲ್ಡ್, ಡೈಮಂಡ್, ಪ್ಲಾಟಿನಂ, ಕ್ರೋನ್. ಅಂದ್ರೆ ಸೊ ನೀವು ಲ್ಯಾಪ್ಟಾಪ್ ನ ಅಚೀವ್ ಮಾಡಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ 2 ಲಕ್ಷ ರೀಪರ್ಚೇಸ್ PV ಆಗಿರ್ಬೇಕು, ರೈಟ್ ಅಲ್ಲಿ 2 ಲಕ್ಷ ರೀಪರ್ಚೇಸ್ PV ಆಗಿರ್ಬೇಕು. ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ, ಲೈಫ್ ಟೈಮ್, ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಈ ವರ್ಷ ಆಗ್ಲಿವಾ, ನೆಕ್ಸ್ಟ್ ವರ್ಷನಾದ್ರು ನಾವು ರೀಚ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಟೈಮ್ ಲಿಮಿಟ್ ಇದ್ರೆ ಕಷ್ಟ ಅಂತ ಹೇಳ್ಬೋದು, ಬಟ್ ಇಲ್ಲಿ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಲೆಫ್ಟ್ ಅಲ್ಲಿ ಏನೋ ಟೀಮ್ ಆಗಿದೆ, 1 2 3 4 ಈ ತರ 10 10 20 100 200 ಎರಡಾಗಿ 2 ಲಕ್ಷ PV ಆಗೋಯ್ತು. ರೈಟ್ ಅಲ್ಲಿ 2 ಲಕ್ಷ PV ಆಗೋಯ್ತು, ನೀವು ಲ್ಯಾಪ್ಟಾಪ್ ಅಚೀವರ್ ಆಗೋಗ್ತೀರಾ. ಸೊ ಅದೇ ರೀತಿ ನೀವು ಫಾರಿನ್ ಟ್ರಿಪ್ ಕೂಡ ತಗೋಬಹುದು. ಫಾರಿನ್ ಟ್ರಿಪ್ ತಗೋಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿರೋ ಒಬ್ಬ ವ್ಯಕ್ತಿಗೆ ಲ್ಯಾಪ್ಟಾಪ್ ಅಚೀವ್ ಮಾಡಿಸ್ಬೇಕು, ರೈಟ್ ಅಲ್ಲಿರೋ ಒಬ್ಬ ವ್ಯಕ್ತಿಗೆ ಲ್ಯಾಪ್ಟಾಪ್ ಅಚೀವ್ ಮಾಡಿಸ್ಬೇಕು, ಅವಾಗ ನೀವು ಫಾರಿನ್ ಟ್ರಿಪ್ ತಗೋತೀರಾ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ ಅಂದ್ರೆ, ನಮ್ಮ ವ್ಯಕ್ತಿ ಅಂದ್ರೆ ನಮ್ಮ ಡೈರೆಕ್ಟ್ ಅಲ್ಲಿ ಇರುವಂತಹ, ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು, ನಮ್ಮ ಟೀಮ್ ಅಲ್ಲಿ ಇರುವಂತಹ ಯಾವುದೇ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ತಿದ್ದಾನೆ ಅಂದ್ರೆ ನಾವು ಸಕ್ಸಸ್ ಆಗ್ತಿದೀವಿ ಅಂತ ಅರ್ಥ. ಆ ವ್ಯಕ್ತಿ ಕೈಲಿ ಲ್ಯಾಪ್ಟಾಪ್ ನ ಅಚೀವ್ ಮಾಡಿಸಿದ್ರೆ ನಾವು ಫಾರಿನ್ ಟ್ರಿಪ್ ಹೋಗ್ತೀವಿ. ಆ ವ್ಯಕ್ತಿ ಲ್ಯಾಪ್ಟಾಪ್ ಅಚೀವ್ ಮಾಡಿಸ್ಲಿವಾ, ನಾವು ಫಾರಿನ್ ಟ್ರಿಪ್ ಹೋಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಈಗ ಅದೇ ಯಾವ್ದೋ ಒಂದು ಟ್ರೆಡಿಷನಲ್ ಮಾರ್ಕೆಟ್ ಅಂತ ಬಂದಾಗ, ಯಾರೋ ಒಬ್ಬ ಬಟ್ಟೆ ಅಂಗಡಿ ಓಪನ್ ಮಾಡಿದ್ದಾನೆ, ಅವನು ಚೆನ್ನಾಗಿ ನಡೀತಾ ಇದೆ, ಪಕ್ಕದಲ್ಲಿ ಇನ್ನೊಬ್ಬ ಮಾಡ್ತಾನೆ ಅನ್ಕೊಳ್ಳಿ, ಅವನ್ ಬಿಸ್ನೆಸ್ ಗಾನ್. ಅವನ್ ಪಕ್ಕ ಇನ್ನೊಬ್ಬ ಮಾಡ್ತಾನೆ ಅನ್ಕೊಳ್ಳಿ, ಅವನ್ ಬಿಸ್ನೆಸ್ ಗಾನ್. ಯಾಕೆಂದ್ರೆ ಒಬ್ರಿಗಿಂತ ಒಬ್ರು ಆಫರ್ ಚೆನ್ನಾಗಿ ಕೊಡ್ತಾರಲ್ಲ. ಬಟ್ ನಮ್ ಬಿಸ್ನೆಸ್ ಆಗಲ್ಲ ಸ್ನೇಹಿತರೆ. ಇನ್ನೊಬ್ಬ ವ್ಯಕ್ತಿನ ಬೆಳೆಸಿದ್ರ ನಾವು ಬೆಳೆದು, ಇನ್ನೊಬ್ಬ ವ್ಯಕ್ತಿನ ಬೆಳೆಸಿದ್ರ ನಾವು ಬೆಳೆದು. ಸೊ ಬೆಳೆಸ್ಲಿಲ್ವಾ, ನಾವು ಬೆಳೆಯಿಲ್ಲ ಅಷ್ಟೇ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಲೆಫ್ಟ್ ಅಲ್ಲಿ ಒಬ್ಬ ಫಾರಿನ್ ಟ್ರಿಪ್ ಅಚೀವರ್, ರೈಟ್ ಅಲ್ಲಿ ಒಬ್ಬ ಫಾರಿನ್ ಟ್ರಿಪ್ ಅಚೀವರ್ ಆದ್ರೆ ನೀವು ಕೂಡ ಬೈಕ್ ಅಂಡ್ ಸ್ಕೂಟರ್ ಫಂಡ್ ಕೂಡ ಸಿಗುತ್ತೆ ನಿಮ್ಗೆ. ಅದೇ ರೀತಿ ಟ್ರಾವೆಲ್ ಫಂಡ್ ಸಿಗ್ಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ 2 ಬೈಕ್ ಅಚೀವರ್, ರೈಟ್ ಅಲ್ಲಿ 2 ಬೈಕ್ ಅಚೀವರ್ ಆಯ್ತು ಅಂತ ಅಂದ್ರೆ ನೀವು ಟ್ರಾವೆಲ್ ಫಂಡ್ ಎಲಿಜಿಬಲ್ ಆಗ್ತೀರಾ. ಸೊ ಕಾರ್ ಫಂಡ್ ಅಂದ್ರೆ ಕೇಳಬಹುದು, ಎಷ್ಟು ಅಮೌಂಟ್ ಸರ್? ಆಕ್ಚುಲಿ ಕಂಪನಿಯಲ್ಲಿ ಟರ್ನ್ ಓವರ್ ಅಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಇರುತ್ತೆ, ಅಷ್ಟು ಅಮೌಂಟ್ ಖಂಡಿತ ನಿಮ್ಗೆ ಸಿಗುತ್ತೆ. ಅದೇ ರೀತಿ ಕಾರ್ ಫಂಡ್ ಆಗ್ಬೇಕು, ನಿಮ್ಮ ಲೆಫ್ಟ್ ಅಲ್ಲಿ 2 ಟ್ರಾವೆಲ್ ಫಂಡ್ ಅಚೀವರ್ ಆಗ್ಬೇಕು, ರೈಟ್ ಅಲ್ಲಿ 2 ಟ್ರಾವೆಲ್ ಫಂಡ್ ಅಚೀವರ್ ಆಯ್ತು ಅಂದ್ರೆ ನಿಮ್ಗೆ ಕಾರ್ ಫಂಡ್ ಸಿಗುತ್ತೆ. ಅದೇ ರೀತಿ ಹೌಸ್ ಫಂಡ್. ಸೊ ಈ ರೀತಿಯಾಗಿ ಸ್ನೇಹಿತರೆ, ನಿಮ್ಮ ಟೀಮ್ ಅಲ್ಲಿ ಇರೋರು ಬೆಳೀತಿದ್ದಾರೆ ಅಂದ್ರೆ ನೀವು ಬೆಳೀತಾ ಇರ್ತೀರಾ ಸ್ನೇಹಿತರೆ. ಓಕೆ, ಅದೇ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡೋಣ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಅವಾಗಲೇ ಹೇಳ್ದಂಗೆ TDS, ಸರ್ವಿಸ್ ಚಾರ್ಜ್ ಅಂಡ್ ರೀಪರ್ಚೇಸ್ ವ್ಯಾಲೆಟ್, ಅದಲ್ಲದೆ ವಿತ್ಡ್ರಾಲ್ ಡೈಲಿ ಅಂತ ಬಂದಾಗ ಮಿಡ್ ನೈಟ್ 12 ಗಂಟೆಯಿಂದ ಸ್ಟಾರ್ಟ್ ಆಗಿ ಮಾರ್ನಿಂಗ್ 12 ಗಂಟೆವರೆಗೂ ಕೂಡ ನಿಮಗೆ ವಿತ್ಡ್ರಾ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ನೀವು ಇವತ್ತು ವಿತ್ಡ್ರಾ ಕೊಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 7 ಗಂಟೆಯಿಂದ 8 ಗಂಟೆ ಒಳಗಡೆ ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ರೆಡಿ ಇರುತ್ತೆ. ನೀವು ಬೆಳಿಗ್ಗೆ ಎದ್ದು ಸೂರ್ಯನ ಮುಖ ನೋಡಿದ ತಕ್ಷಣನೇ, ಈಚೆಡೆ ಬಂದ ಸೂರ್ಯ ಮುಖ ನಿಮ್ಮ ಮೊಬೈಲ್ ನೋಡ್ತಿದ್ದಂಗೆನೆ ನಿಮ್ಮ ಅಕೌಂಟ್ ಬಂದು ದುಡ್ಡು ಬಿದ್ದಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ಅಪರ್ಚುನಿಟಿ. ಸೊ ಮಿನಿಮಮ್ ವಿತ್ಡ್ರಾಲ್ ಬಂದು 500 ರೂಪಾಯಿ ಇದೆ. ಬರುವಂತ ದಿನಗಳಲ್ಲಿ ಕಂಪನಿ ಮಿನಿಮಮ್ ನಿಮ್ಮ ವ್ಯಾಲೆಟ್ ಅಲ್ಲಿ 500 ರೂಪಾಯಿ ಇದೆ ಅಂದ್ರೆ ಆಟೋಮೆಟಿಕಲಿ ನಿಮ್ಮ ಅಕೌಂಟ್ಗೆ ಬರೋ ತರ ಆಪ್ಷನ್ ಕೂಡ ತರ್ತಾ ಇದೆ ಸ್ನೇಹಿತರೆ. ಸೊ ಅದೇ ರೀತಿ ಕಂಪನಿಯ ಆಫೀಸ್ ನೋಡ್ಬೋದು, ಅಡ್ರೆಸ್ ನೋಡ್ಬೋದು, ನೈಲ್ಕಾಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಅದೇ ರೀತಿ ಅಡ್ರೆಸ್ ಕೂಡ ಇಲ್ಲಿದೆ. ಸೊ ವಿಸಿಟ್ ಮಾಡೋರು ಖಂಡಿತ ಎನಿ ಟೈಮ್ ಇನ್ಫಾರ್ಮ್ ಮಾಡಿ, ನಿಮ್ಮ ಅಪ್ಲೈನ್ ಯಾರಿದ್ದಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಆಫೀಸ್ನ ಹೋಗಿ ವಿಸಿಟ್ ಮಾಡ್ಕೊಳ್ಳಿ, ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲದೂ ಕೂಡ ಟ್ರಾನ್ಸ್ಪರೆಂಟ್ ಇದೆ, ಯಾವುದು ಮುಚ್ಚುಮರೆ ಇಲ್ಲ. ಸೊ